Hello everybody. In this video I'm going to explain the topic pre-registration compliances. This topic relates to Unit 1 Real Estate Management. What is pre-registration compliances? That is, before the registration of the property, what the buyer has to do in respect of the property. ಅಂದರೆ ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಬಯರ್ ಯಾವುದೆಲ್ಲ ನೆಸಸರಿ ಸ್ಟೆಪ್ಸ್ನ ತಗೊಬೇಕು ಅಂತ ಹೇಳ್ಬಿಟ್ಟು ಪ್ರೀ ರಿಜಿಸ್ಟ್ರೇಷನ್ ಕಂಪ್ಲೈನ್ಸಸ್ ಹೇಳುತ್ತೆ. ಸೊ ವಿ ಶಲ್ ಸಿ ದ ಪ್ರೀ ರಿಜಿಸ್ಟ್ರೇಷನ್ ಕಂಪ್ಲೈನ್ಸಸ್ ಒನ್ ಬೈ ಒನ್. ಒನ್, ಟೈಟಲ್ ಡೀಡ್. ಸಿ, ಟೈಟಲ್ ಡೀಡ್ is nothing but in whose name the property is registered. ಅಂದರೆ ಯಾರ ಹೆಸರಲ್ಲಿ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ಎಷ್ಟು ಎಕರೆ ಇದೆ, ಎವ್ರಿಥಿಂಗ್ ವಿಲ್ ಬಿ ಮೆನ್ಷನ್ ಇನ್ ದ ಟೈಟಲ್ ಡೀಡ್. ಸೊ ದ ಬಯರ್ ಆಫ್ ದ ಪ್ರಾಪರ್ಟಿ, ಯಾರು ಪ್ರಾಪರ್ಟಿ ಬೈ ಮಾಡೋನಿದ್ದಾನೆ, he has to go in detail or he has to examine the title deed properly. ಟೈಟಲ್ ಡೀಡ್ನ ಸರಿಯಾಗಿ ನೋಡಬೇಕಾಗುತ್ತೆ. ಸೆಲ್ಲರ್ ಹೆಸರಲ್ಲಿ ಟೈಟಲ್ ಡೀಡ್ ಇದೆಯಾ ಅಂದರೆ ವೆದರ್ ದ ಪ್ರಾಪರ್ಟಿ ಈಸ್ ಇನ್ ದ ನೇಮ್ ಆಫ್ ದ ಸೆಲ್ಲರ್ ಓನ್ಲಿ, ಸೆಲ್ಲರ್ ಹೆಸರಲ್ಲಿ ಇದೆಯಾ, ಅಥವಾ ಅದೆಲ್ಲಾದರೂ ಜಾಯಿಂಟ್ಲಿ ಹೆಲ್ಡಾ, ಪ್ರಾಪರ್ಟಿ ಏನು ಸೇಲ್ ಮಾಡೋರಿದ್ದಾರೆ ಜಾಯಿಂಟ್ಲಿ ಹೆಲ್ಡಾ ಅಂದರೆ ಇಬ್ಬರು ಸೆಲ್ಲರ್ಸ್ ಇದ್ದಾರಾ, ಎ ಆ್ಯಂಡ್ ಬಿ ಅಂತ ಇಬ್ಬರು ಹೆಸರಲ್ಲಿರೋ ಪ್ರಾಪರ್ಟಿ ಇದ್ದರೆ ಅವಾಗ ಬರೀ ಎ ಮಾತ್ರ ಸೆಲ್ ಮಾಡಲಿಕ್ಕೆ ಆಗಲ್ಲ. ಇಟ್ ಇಸ್ ದ ಪ್ರಾಪರ್ಟಿ ಇಸ್ ಜಾಯಿಂಟ್ಲಿ ಹೆಲ್ಡ್. ಎ ಮತ್ತು ಬಿ ಇಬ್ಬರು ಸೇರಿ ಪ್ರಾಪರ್ಟಿನ ಸೆಲ್ ಮಾಡ್ಬೋದು ಹೊರತಾಗಿ ಇಂಡಿವಿಜುವಲ್ ಆಗಿ ಒಬ್ಬರೇ ಸೆಲ್ ಮಾಡಲಿಕ್ಕಾಗಲ್ಲ. ಸೊ ವಾಟ್ ದ ಬಯರ್ ಹ್ಯಾಸ್ ಟು ಡೂ, ಹಿ ಹ್ಯಾಸ್ ಟು ಎಕ್ಸಾಮಿನ್ ದ ಟೈಟಲ್ ಡೀಡ್ ಪ್ರಾಪರ್ಲಿ, see to it that whether the property is in the said ಸರ್ವೆ ನಂಬರ್ ಕರೆಕ್ಟ್ ಇದೆಯಾ, ಹಾಗೆ ಎಷ್ಟು ಎಕರೆ ಅಥವಾ ಎಷ್ಟು ಸ್ಕ್ವೇರ್ ಫೀಟ್ ಅಷ್ಟೇ ಸ್ಕ್ವೇರ್ ಫೀಟ್ ಇದೆಯಾ, ಹಾಗೆ ವೆದರ್ ದ ಪ್ರಾಪರ್ಟಿ ಈಸ್ ಇನ್ ದ ನೇಮ್ ಆಫ್ ದ ಸೆಲ್ಲರ್ನ ಹೆಸರಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ನೆಕ್ಸ್ಟ್, ಟ್ಯಾಕ್ಸ್ ರಿಸೀಟ್ಸ್ ಆ್ಯಂಡ್ ಬಿಲ್ಸ್. The buyer of the property, once he gets the confirmation that the said property which he is going to purchase in the name of the seller only, ಅಂದರೆ ಸೆಲ್ಲರ್ ಹೆಸರಲ್ಲೇ ಆ ಪ್ರಾಪರ್ಟಿ ಇದೆ ಅಂತ ಆದಾಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸಸ್ ಮತ್ತು ಬೇರೆ ಯಾವ್ದಾದ್ರು ಬಿಲ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಈಗ ಪ್ರಾಪರ್ಟಿ ಟ್ಯಾಕ್ಸಸ್ ವಿಲ್ ಬಿ ಪೇಯ್ಡ್, ಸ್ಟೂಡೆಂಟ್ಸ್ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡ್ತಾರೆ. ವಾಟ್ ದ ಬಯರ್ ಹ್ಯಾಸ್ ಟು ಡೂ ಇಸ್ he has to enquire in the government office as well as municipality office, ಅಥವಾ ಅದೆಲ್ಲರೂ ಆ ಪ್ರಾಪರ್ಟಿ ಎಲ್ಲರೂ ಪಂಚಾಯತ್ ಲಿಮಿಟ್ಸಿಗೆ ಬಂದರೆ ಪಂಚಾಯತಿಲ್ಲ ಕನ್ಸರ್ನ್ ಪಂಚಾಯತಿಗೆ ಹೋಗ್ಬಿಟ್ಟು ಯಾವುದಾದ್ರೂ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗ ಏನಾದ್ರು ಟ್ಯಾಕ್ಸ್ ಬಾಕಿ ಇದೆಯಾ, ಔಟ್ಸ್ಟ್ಯಾಂಡಿಂಗ್ ಇದೆಯಾ, ವೆದರ್ ದ ಟ್ಯಾಕ್ಸಸ್ ಆರ್ ಅಪ್ ಟು ಡೇಟ್ ಆರ್ ವೆದರ್ ದ ಟ್ಯಾಕ್ಸಸ್ ಆರ್ ಔಟ್ಸ್ಟ್ಯಾಂಡಿಂಗ್, ಟ್ಯಾಕ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಹಾಗೆ ಬೇರೆ ಏನಾದರೂ ಬಿಲ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಬಿಟ್ಟು ದ ಬಯರ್ ಹ್ಯಾಸ್ ಟು ಎಕ್ಸಾಮಿನ್. So in case if he does not inquire all these things regarding taxes or bills, what happens, he will get the property register. ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಟ್ಯಾಕ್ಸಸ್ ಪೆಂಡಿಂಗ್ ಇದ್ದರೆ ಅದು ಟ್ಯಾಕ್ಸಸ್ ಪೇ ಮಾಡಿನೇ ಪ್ರಾಪರ್ಟಿನ ಇನ್ನೊಬ್ನಿಗೆ ಸೆಲ್ ಮಾಡಬೇಕು. ದಿಸ್ ಇಸ್ ಆಸ್ ಪರ್ ದ ಲಾ. ಇನ್ ಕೇಸ್ ಅದೆಲ್ಲ ಹೈಡ್ ಮಾಡಿ ಹೇಗೋ ಒಂದು ಪ್ರಾಪರ್ಟಿ ಸೆಲ್ಲರ್ ಅದನ್ನು ಬೈಯರಿಗೆ ಸೇಲ್ ಮಾಡ್ದ ಅಂತ ತಿಳ್ಕೊಳ್ಳಿ ಪ್ರಾಪರ್ಟಿನ, ಅಲ್ಲಿ ಟ್ಯಾಕ್ಸಸ್ ಡ್ಯೂ ಇದೆ, ಬಿಲ್ಸ್ ಡ್ಯೂ ಇದೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೈಯರೇ ಆ್ಯಕ್ಚುಲಿ ಅವ್ನ ಬರ್ಡನ್ ಅಲ್ಲ, ಅವ್ನು ಯಾರಿಂದ ಪರ್ಚೇಸ್ ಮಾಡೋದನ್ನ ಅವ್ನು ಪೇ ಮಾಡಬೇಕಿತ್ತು, ಬಟ್ ಅವ್ನು ಮಿಸ್ಲೀಡ್ ಮಾಡಿ ಫ್ರಾಡ್ ಮಾಡಿ ಇವನಿಗೆ ಪ್ರಾಪರ್ಟಿ ಕೊಟ್ಟ. ಈಗ ಟ್ಯಾಕ್ಸಸ್ ಯಾರು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಬೈಯರೇ ಪೇ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅರೈಸ್ ಆಗಬಾರ್ದು ಅಂತ ಹೇಳಿದ್ರೆ ದಟ್ ಈಸ್ ಇನ್ ಆರ್ಡರ್ ಟು ಸಿ ದ್ಯಾಟ್ ಬೈಯರಿಗೆ ಬರ್ಡನ್ ಆಗದೆ ಇರೋ ಹಾಗೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಬೈಯರ್ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರ ಟ್ಯಾಕ್ಸಸ್ ಬಾಕಿ ಇದೆಯಾ, ಬಿಲ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಕನ್ಸರ್ನ್ಡ್ ಆಫೀಸಲ್ಲಿ ಹೋಗ್ಬಿಟ್ಟು ಎನ್ಕ್ವೈರ್ ಮಾಡಬೇಕಾಗುತ್ತೆ. ಸ್ಯಾಂಕ್ಷನ್ ಪ್ಲಾನ್. ಎಸ್, ಸ್ಯಾಂಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ ಇಫ್ ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ದ ಬಯರ್ ಹ್ಯಾಸ್ ಟು ಎಕ್ಸಾಮಿನ್ ದ ಸ್ಯಾಂಕ್ಷನ್ ಪ್ಲಾನ್. ನೋಡಿ, ಯಾವುದೇ ಒಂದು ಬಿಲ್ಡಿಂಗ್ನ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚೆ ಅಲ್ಲಿಯ ಲೋಕಲ್ ಬಾಡಿಯಿಂದ ಸ್ಯಾಂಕ್ಷನ್ ಪ್ಲಾನ್ ಅಂದರೆ ಅವ್ರು ಏನು ಕನ್ಸ್ಟ್ರಕ್ಷನ್ ಮಾಡೋರಿದ್ದಾರೆ ಆ ಸ್ಯಾಂಕ್ಷನ್ ಪ್ಲಾನ್ ಅಪ್ರೂವ್ ಆಗಿರಬೇಕಾಗುತ್ತೆ. ಆರ್ ಗೆಟಿಂಗ್ ಮೈ ಪಾಯಿಂಟ್? ಈಗ ಒಂದು ಹೌಸ್ ಪ್ರಾಪರ್ಟಿನ ಕಟ್ಟೋಕ್ಕಿಂತ ಮುಂಚೆ, ಮನೆ ಕಟ್ಟೋಕ್ಕಿಂತ ಮುಂಚೆ ಆ ಪ್ರಾಪರ್ಟಿ ಎಲ್ಲಾದರೂ ವಿಲೇಜ್ ಲಿಮಿಟ್ಸಿಗೆ ಬಂದರೆ ಪಂಚಾಯತಿ ಅಂದರೆ ಗ್ರಾಮ ಪಂಚಾಯತಿಯಿಂದ ಹೋಗ್ಬಿಟ್ಟು
ಸ್ಯಾಂಕ್ಷನ್ ಪ್ಲಾನ್ಗೆ ಅಪ್ರೂವಲ್ ತರಬೇಕಾಗುತ್ತೆ. ನಾವು ಹೀಗೆ ಟೂ ಫ್ಲೋರ್ ಮನೆ ಕಟ್ತೀವಿ. ಟೂ ಫ್ಲೋರ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದಟ್ ಒಂದು ಗ್ರೌಂಡ್ ಫ್ಲೋರ್ ಮತ್ತೊಂದು ಫಸ್ಟ್ ಫ್ಲೋರ್. ಸೊ 2 ಫ್ಲೋರಿನ ಮನೆ ಕಟ್ತಾ ಇದ್ದೀವಿ. ಸೊ ಅದು ಸ್ಯಾಂಕ್ಷನ್ ಪ್ಲಾನ್ ಆಗಿರುತ್ತೆ, ಅದಕ್ಕೆ ಅಪ್ರೂವಲ್ ತೊಗೊಬೇಕಾಗುತ್ತೆ. ಸೊ ಓನ್ಲಿ ಇಫ್ ದ ಅಪ್ರೂವಲ್ ಇಸ್ ಗಿವನ್ ಬೈ ದ ಕನ್ಸರ್ನ್ಡ್ ಲೋಕಲ್ ಬಾಡಿ, ಅವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ವಾಟ್ ದ ಬಯರ್ ಹ್ಯಾಸ್ ಟು ಡೂ ಇಫ್ ಹಿ ಇಸ್ ಗೋಯಿಂಗ್ ಟು ಪರ್ಚೇಸ್ ಎ ಪ್ರಾಪರ್ಟಿ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ ಅಂತಾದರೆ, ಇನ್ನೂ ಬಿಲ್ಡಿಂಗ್ ಕಟ್ಟಿಲ್ಲ, ಕಟ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ಬಿಲ್ಡಿಂಗ್ ಕಟ್ಟಾಗಿದ್ದರೆ, ಸೊ ಹಿ ಹ್ಯಾಸ್ ಟು ಎಕ್ಸಾಮಿನ್ ದ ಸ್ಯಾಂಕ್ಷನ್ ಪ್ಲಾನ್ ನೋಡಬೇಕಾಗುತ್ತೆ. ಓಕೆ, ಲೋಕಲ್ ಬಾಡಿಯಿಂದ ಏನು ಸ್ಯಾಂಕ್ಷನ್ ಆಗಿದೆ ಅದೇ ರೀತಿ ಇವ್ರು ಕಟ್ಟಿಯಾರ, ಇವ್ರು 2 ಫ್ಲೋರ್ ಅಂತ ಹೇಳಿರ್ತಾರೆ. ಫ್ರಮ್ ದ ಲೋಕಲ್ ಬಾಡಿ ಅಂದರೆ ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲ್ಟಿ ಆಗಿರ್ಬೋದು, ಅಥವಾ BBMP ಆಗಿರ್ಬೋದು, ಯಾರಿಂದನೋ ಅವ್ರ ಪರ್ಮಿಷನ್ ತೊಗೊಂಡಿದ್ದಾರೆ 2 ಫ್ಲೋರ್ಸ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಅವ್ರು 3 ಫ್ಲೋರ್ ಕಟ್ಟಿದ್ರೆ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಯರ್ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡೋನಿದ್ದಾನೆ ಅವ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ರೆ ನಾಳೆ ಅವ್ನ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ, ಅಥವಾ ತೊಂದರೆಗಳನ್ನ ಯಾರು ಎದುರಿಸ್ಬೇಕಂತ ಹೇಳಿದ್ರೆ ಬಯರ್ ಎದುರಿಸ್ಬೇಕಾಗುತ್ತೆ. ಸೊ ಆಮೇಲೆ BBMP ಅವರು ಅಥವಾ ಯಾವುದೇ ಲೋಕಲ್ ಬಾಡಿ ಆದರೂ ನೀವು ಪೆನಾಲ್ಟಿ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ ಅಂತ ಹೇಳಿದ್ರೆ, ಆಲ್ರೆಡಿ ಆ ಪ್ರಾಪರ್ಟಿಗೆ ಒಂದು ದುಡ್ಡು ಕೊಟ್ಟಿಯಾನೆ, ಅದ್ರ ಜೊತೆ ಪೆನಾಲ್ಟಿ ಬರ್ಡನ್ ಕೂಡ ಆ ಪ್ರಾಪರ್ಟಿಯ ಬೈಯರ್ ಮೇಲೆ ಬಿದ್ದುಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಬೈಯರ್ ಬಿಫೋರ್ ಪರ್ಚೇಸಿಂಗ್ ದ ಪ್ರಾಪರ್ಟಿ ಅಂಡರ್ ಕನ್ಸ್ಟ್ರಕ್ಷನ್ ಹಿ ಹ್ಯಾಸ್ ಟು ಎಕ್ಸಾಮಿನ್ ದ ಸ್ಯಾಂಕ್ಷನ್ ಪ್ಲಾನ್ ನೋಡಬೇಕಾಗುತ್ತೆ. ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರನೇ ಪ್ರಾಪರ್ಟಿ ಕಟ್ಟಿಯಾರ ಅಥವಾ ಬಿಲ್ಡಿಂಗ್ ಕಟ್ಟಿಯಾರ ಅಂತ ನೋಡಬೇಕು. ಈಗ ಇನ್ ಕೇಸ್ ಎಲ್ಲಾದರೂ ಸ್ಯಾಂಕ್ಷನ್ ಪ್ಲಾನಿಂದ ಡಿವಿಯೇಟ್ ಆಗಿದ್ರೆ, ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ಆಗಿರುತ್ತೆ, ನಾನು ಆಗಲೇ ಹೇಳ್ದಂಗೆ 2 ಫ್ಲೋರ್ಸ್ ಕಟ್ಟಲ್ಲಿ 3 ಫ್ಲೋರ್ಸ್ ಕಟ್ಟಿದ್ದಾರೆ ಅಂತಾದರೆ, ಸೊ ಅವಾಗ ಬಯರ್ ಅದನ್ನು ಏನು ಮಾಡಬೇಕಾಗುತ್ತೆ ಅಂದರೆ, he should ensure that, or he should see that whether the sanction plan can be regularized. ಅಂದರೆ ಅವ್ರು ಏನು ಡಿವಿಯೇಟ್ ಆಗಿರಲ್ಲ, ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ದಾರೆ, ಸೊ ಅದನ್ನ ಹೇಗೆ ರೆಗ್ಯುಲರೈಸ್ ಮಾಡ್ಬೋದಾ ಬೈ ಪೇಯಿಂಗ್ ಪೆನಾಲ್ಟಿ ಅಂತ. ಈಗ ಪೆನಾಲ್ಟಿ ಯಾರು ಪೇ ಮಾಡಬೇಕು, ದಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಅಗ್ರಿಮೆಂಟ್. ಯಾರು ಪ್ರಾಪರ್ಟಿ ಸೆಲ್ಲರೇ ಪೆನಾಲ್ಟಿ ಪೇ ಮಾಡಬೇಕಾ ಅಥವಾ ಬೈಯರ್ ಅದನ್ನು ಪೇ ಮಾಡಬೇಕಾ, ದಿಸ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಇನ್ ದ ಡಾಕ್ಯುಮೆಂಟ್. ನೆಕ್ಸ್ಟ್ ಇಸ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಸೊ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡೋದು ಸಬ್ ರಿಜಿಸ್ಟ್ರಾರ್ ಆಫೀಸ್. ಯಾಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬೇಕು, EC ಅಂತ ಹೇಳ್ಬಿಟ್ಟು ಕರಿತೀವಿ ಸ್ಟೂಡೆಂಟ್ಸ್. ಇಟ್ ಈಸ್ ಕಾಲ್ಡ್ ಅಸ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಯಾಕೆ ಅಂತ ಹೇಳಿದ್ರೆ, ಟು ಚೆಕ್ ವೆದರ್ ದೆರ್ ಈಸ್ ಎನಿ ಲೀಗಲ್ ಡ್ಯೂಸ್ ರಿಗಾರ್ಡಿಂಗ್ ದ ಪ್ರಾಪರ್ಟಿ ಟು ಬಿ ಪರ್ಚೇಸ್ಡ್. ಯಾವ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂತ ಒಬ್ಬ ವ್ಯಕ್ತಿ ಇದ್ದಾನೆ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಡ್ಯೂಸ್ ಇದೆಯಾ, ಬಾಕಿ ಇದೆಯಾ, ಆ ಪ್ರಾಪರ್ಟಿನ ಎಲ್ಲಾದರೂ ಮಾರ್ಟ್ಗೇಜ್ ಮಾಡ್ಯಾರ, ಎಲ್ಲರೂ ಸಾಲಕ್ಕೆ ಯಾವ್ದಾದ್ರು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಸಾಲಕ್ಕೆ ಅಡ ಇಟ್ಟ್ಯಾರ, ಸೊ ಇದನ್ನ ಚೆಕ್ ಮಾಡಲಿಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಶುಡ್ ಬಿ obtained ಬೈ ದ ಬಯರ್ ಫ್ರಮ್ ದ ಸಬ್ ರಿಜಿಸ್ಟ್ರಾರ್ ಆಫೀಸ್. ಸೊ ಇಲ್ಲ ಅಂದರೆ ಏನಾಗುತ್ತೆ, ನೀವು ಪ್ರಾಪರ್ಟಿ ಪರ್ಚೇಸ್, ನಾವು ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಈಗ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ಡ್, ಅಷ್ಟು ಸುಲಭದಲ್ಲಿ ಮೋಸ ಮಾಡಲಿಕ್ಕೆ ಆಗಲ್ಲ. ಫಾರ್ಜ್ಡ್ ಡಾಕ್ಯುಮೆಂಟ್ ಮಾಡೋದು ಅಂದರೆ ಫ್ರಾಡ್ ಮಾಡಿದ್ರೆ ಅಂಥ ರೇರ್ ಕೇಸಲ್ಲಿ ಸ್ಟೂಡೆಂಟ್ಸ್, ಮೊದಲೇನಾಗ್ತಿತ್ತು ಅಂದರೆ ಕಂಪ್ಯೂಟರೈಸ್ಡ್ ಆಗಿರಲಿಲ್ಲ, ಸೊ ಅವಾಗ ಏನು ಮಾಡ್ತಿದ್ರು ಅಂದರೆ ಪ್ರಾಪರ್ಟಿ ಸೆಲ್ ಮಾಡೋರು ಈ ರೀತಿ ಎಲ್ಲ ಮೋಸ ಮಾಡ್ತಿದ್ರು. ಅದನ್ನ ಎಲ್ಲೋ ಒಂದು ಕಡೆ ಅಡ ಇಟ್ಟಿರ್ತಾರೆ ಬ್ಯಾಂಕಲ್ಲಿ, ಎಲ್ಲೋ ಅದ್ರ ಮೇಲೆ ಸಾಲ ಪಡೆದಿರ್ತಾರೆ, ಒಂದು 20 ಲಕ್ಷನ 30 ಲಕ್ಷನ. ಸೊ ಬೈಯರಿಗೆ ಇದು ಯಾವುದು ಗೊತ್ತೇ ಆಗ್ತಿರಲಿಲ್ಲ, ಅವ್ನು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ದ. ಅವಾಗೇನು ಏನಾಗ್ತಿತ್ತು, ಪ್ರಾಪರ್ಟಿ ಪರ್ಚೇಸ್ ಮಾಡಿದವಾಗ ಬೇರೆ ಅವನಿಗೆ ದುಡ್ಡು ಕೊಟ್ಟಿರ್ತಾನೆ, ಅಂದರೆ ಸೆಲ್ಲರಿಗೆ ದುಡ್ಡು ಕೊಟ್ಟಿರ್ತಾನೆ, ಅದ್ರ ಜೊತೆ ಅದನ್ನ ಎಲ್ಲಿ ಅಂದರೆ ಬ್ಯಾಂಕಲ್ಲಿ ಪ್ಲೆಜ್ ಮಾಡಿರ್ತಾರೆ, ಸೊ ಅದ್ರ ಮೇಲೆ ಸಾಲ ತೆಗೆದಿರ್ತಾರೆ. ಇವನ್ ಆ ಬ್ಯಾಂಕ್ ಸಾಲ ಕೂಡ ಬೈಯರ್ನ ಮೇಲೆ ಮೊದಲು ಬೀಳೋ ಸಾಧ್ಯತೆ ಇತ್ತು ಅವಾಗ, ಯಾಕಂದರೆ ಇವರ ಪ್ರಾಪರ್ಟಿದು ಸಂಬಂಧಪಟ್ಟ ಹಾಗೆ ಏನು ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದು ಕಂಪ್ಯೂಟರೈಸ್ಡ್ ಆಗಿರಲಿಲ್ಲ. ನಾವು ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ ರಿಗಾರ್ಡಿಂಗ್ ದ ಪ್ರಾಪರ್ಟಿ ಈಸ್ ಅವೈಲೇಬಲ್ ಇನ್ ಆನ್ಲೈನಲ್ಲಿ ಸಿಗುತ್ತೆ, ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋದರೆ ಸಿಗುತ್ತೆ. ಸೊ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನ ಅಂದರೆ ಪಡ್ಕೊಂಡಿದ್ದೆ ಆದರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಂದ, ಅವಾಗ ಯು ಕ್ಯಾನ್ ಚೆಕ್ ವೆದರ್ ದ ಪ್ರಾಪರ್ಟಿ ಈಸ್ ಮಾರ್ಟ್ಗೇಜ್ಡ್ ಆರ್ ನಾಟ್, ಎಲ್ಲರೂ ಅದನ್ನ ಅಡ ಇಟ್ಟು ಸಾಲ ಪಡೆದಿಯಾರ ಅಂತ ನೋಡಲಿಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಹೆಲ್ಪ್ ಮಾಡುತ್ತೆ. ಮಾರ್ಟ್ಗೇಜ್ಡ್ ಪ್ರಾಪರ್ಟಿ, ಇನ್ ಕೇಸ್ ಇಫ್ ದ ಪ್ರಾಪರ್ಟಿ ಈಸ್ ಮಾರ್ಟ್ಗೇಜ್, ಪ್ರಾಪರ್ಟಿ ಎಲ್ಲಾದರೂ ಅಡ ಇಟ್ಟಿದ್ದೇ ಆದರೆ ಅವಾಗ ಯಾರು ಸೆಲ್ಲರ್ ಇರ್ತಾನೆ ಅವ್ನು ನಿಮಗೆ ಇದು ರಿಸಿಪ್ಟ್ಸ್ನ ಕೊಡ್ಬೋದು, ಅಂದರೆ ನಾನು ಲೋನ್ ಕ್ಲಿಯರ್ ಮಾಡೀನಿ ಅಂತ ಹೇಳ್ಬಿಟ್ಟು. ಬಟ್ ಬೈಯರ್ ಶುಡ್ ನಾಟ್ ಗೆಟ್ ಸ್ಯಾಟಿಸ್ಫೈಡ್ ಫಾರ್ ದ ಲೋನ್ ಕ್ಲಿಯರ್ ಡಾಕ್ಯುಮೆಂಟ್ಸ್. ಲೋನ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಆ ರಿಸಿಪ್ಟ್ ತಂದು ತೋರಿಸಿದ್ರೆ, ಇದು ನೋಡಿ ನಾನು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಮೇಯಲ್ಲಿ ಕಟ್ಟಿದೆ, ಮೇಲ್ ಕಟ್ಟಿರೋ ಇನ್ಸ್ಟಾಲ್ಮೆಂಟೇ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಆ ರೀತಿ ಅವನು ಇಫ್ ಈ ಶೋಸ್ ಎನಿ ರಿಸಿಪ್ಟ್ ಆಫ್ ದ ಕ್ಲಿಯರೆನ್ಸ್ ಆಫ್ ಲೋನ್,
ಅದಕ್ಕೆ ಬಯರ್ ಆದೋನು ಅದಕ್ಕೆ ಸ್ಯಾಟಿಸ್ಫೈ ಆಗಬಾರ್ದು, ಅದಕ್ಕೆ ತೃಪ್ತಿ ಪಡ್ಕೊಬಾರ್ದು. ಬಟ್ ವಾಟ್ ದ ಬಯರ್ ಶುಡ್ ಆಸ್ಕ್ ವಿತ್ ದ ಸೆಲ್ಲರ್ ಇಸ್ ದಟ್ ಆಸ್ಕ್ ಫಾರ್ ದ ರಿಲೀಸ್ ಡೀಡ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನು ಅಡ ಇಟ್ಟಿದ್ದಲ್ಲ, ಸೊ ಅವರು ಬ್ಯಾಂಕ್ನವರು ನಿನ್ನ ಲೋನ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ರಿಲೀಸ್ ಡೀಡ್ ಇಶ್ಯೂ ಮಾಡಿರ್ತಾರಲ್ಲ ಅದನ್ನ ಕೊಡು ಅಂತ ನೀವು ಕೇಳಬೇಕಾಗುತ್ತೆ, ಬೀಯಿಂಗ್ ದ ಬಯರ್. ಸೊ ದ ಬಯರ್ ಶುಡ್ ನಾಟ್ be satisfied for the loan cleared receipts or papers. The buyer should ask for release deed from the seller ಇಂದ ರಿಲೀಸ್ ಡೀಡ್ನ ಪಡ್ಕೊಬೇಕಾಗುತ್ತೆ. ಯಾವಾಗಂದ್ರೆ ಪ್ರಾಪರ್ಟಿ ಮಾರ್ಟ್ಗೇಜ್ ಆಗಿದೆ ಅಂದರೆ ಸಾಲಕ್ಕೆ ಅಡ ಇಟ್ಟಿಯಾರ ಅಂತ ಹೇಳಿದಾಗ ಅವ್ರು ರಿಲೀಸ್ ಡೀಡ್ನ ಪಡ್ಕೊಬೇಕಾಗುತ್ತೆ. ಪ್ಲೇಸ್ ಎ ಪಬ್ಲಿಕ್ ನೋಟಿಸ್. ಸೊ ಬಿಫೋರ್ ಪರ್ಚೇಸಿಂಗ್ ದ ಪ್ರಾಪರ್ಟಿ, what the buyer has to do is place a public notice. ಒಂದು ನೋಟಿಸ್ನ ನ್ಯೂಸ್ ಪೇಪರ್ಲಿ ಅಂದರೆ ಹೈಲಿ ಸರ್ಕ್ಯುಲೇಟೆಡ್ ನ್ಯೂಸ್ ಪೇಪರ್ ಏನಿದೆಯಲ್ಲ ಅದರಲ್ಲೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಅಥವಾ ನೋಟಿಸ್ ಕೊಡಿ. ಇಂಥ ಪ್ರಾಪರ್ಟಿ, ಇಂಥ ಸರ್ವೆ ನಂಬರ್, ಇಂಥವರಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಗೋ ಥ್ರೂ ದ ನ್ಯೂಸ್ ಪೇಪರ್ ಸ್ಟೂಡೆಂಟ್ಸ್. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಅಥವಾ ಕ್ಲಾಸಿಫೈಡ್ ಅಂತ ಹೇಳ್ಬಿಟ್ಟು ಒಂದು ಕಾಲಮ್ ಇರುತ್ತೆ, ಅಲ್ಲಿ ಕೊಟ್ಟಿರ್ತಾರೆ ಇಂಥ ಪ್ರಾಪರ್ಟಿ ಐ ಆಮ್ ಗೋಯಿಂಗ್ ಟು ಬೈ. ಹಾಗೆ ಇಫ್ ದೇರ್ ಇಸ್ ಎನಿ ಕ್ಲೇಮ್ಸ್ ರಿಗಾರ್ಡಿಂಗ್ ದ ಪ್ರಾಪರ್ಟಿ ಯು ಕ್ಯಾನ್ ಬ್ರಿಂಗ್ ಟು ಮೈ ನೋಟಿಸ್ ಅಂತ ಹೇಳ್ಬಿಟ್ಟು. ಅಂದರೆ ಇನ್ ಕೇಸ್ ಏನಾಗಿರುತ್ತೆ ಅಂದರೆ ಬ್ಯಾಂಕಲ್ಲೆಲ್ಲೂ ಅಡ ಇಟ್ಟಿರಲ್ಲ, ಬೇರೆಯವ್ರ ಹತ್ರ ಅಡ ಇಟ್ಟಿರ್ತಾನೆ, ಅದನ್ನ ಅವನ್ನೆಲ್ಲ ಹೈಡ್ ಮಾಡಿದ್ದೆ ಆದರೆ ಒನ್ಸ್ ಅಗೇನ್ ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ಫಾರ್ ದಟ್. ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ದ ಬಯರ್ ಹ್ಯಾಸ್ ಟು ಪ್ಲೇಸ್ ಎ ಪಬ್ಲಿಕ್ ನೋಟಿಸ್ ಇನ್ ದ ಹೈಲಿ ಸರ್ಕ್ಯುಲೇಟೆಡ್ ನ್ಯೂಸ್ ಪೇಪರ್. ಹೆಚ್ಚು ಸರ್ಕ್ಯುಲೇಟ್ ಆಗುವಂಥ ನ್ಯೂಸ್ ಪೇಪರಲ್ಲಿ ನೋಟಿಸ್ನ ಕೊಡಬೇಕು ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಇಂಥ ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, ಸೆಲ್ಲರ್ ಇಂಥವನು, ಸರ್ವೆ ನಂಬರ್ ಈ ರೀತಿ ಆ ರೀತಿ ಎಲ್ಲ ಮೆನ್ಷನ್ ಮಾಡಿ ನೋಟಿಸ್ ಹ್ಯಾಸ್ ಟು ಬಿ ಗಿವನ್ ಇನ್ ದ ನ್ಯೂಸ್ ಪೇಪರ್ ಸೊ ದಟ್ ಪಬ್ಲಿಕ್ ವಿಲ್ ಕಮ್ ಟು ನೋ. ಸೊ ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ. ಹಾಗೆ ಇವನ್ ಅದೇನಾಗುತ್ತೆ ಅಂದರೆ ಆ ಸೆಲ್ಲರ್ ಆದವನು ಇನ್ಯಾರಿಗೋ ಒಬ್ಬನಿಗೆ ಸೇಲ್ ಮಾಡೋಕ್ಕೆ ಹೊರಟಿಯೇನಂತ ಹೇಳಿದ್ರೆ ಪೇಪರಲ್ಲಿ ಆ್ಯಡ್ ಇರೋದ್ರಿಂದ ಬೇರೆ ಜನರು ಮೋಸ ಹೋಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ಅವ್ರು ಪೇಪರಲ್ಲಿ ಓದಿರ್ತಾರೆ ಇಂಥವ್ರಿಗೆ ಸೆಲ್ ಮಾಡೋನಿದ್ದಾನೆ ಅಂತ. ಅದೇ ಸೆಲ್ಲರ್ ಇನ್ನೊಬ್ಬನ ಹತ್ರ ಬಂದ್ಬಿಟ್ಟು ನಾನು ನಿನಗೆ ಸೆಲ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಅವಾಗ ಇನ್ನೊಬ್ಬ ಬೈಯರ್ ಯಾರು ಇರ್ತಾನಲ್ಲ, ಸೊ ಅವನು ನಾನು ನೋಟಿಸ್ ನೋಡೀನಿ ಇನ್ಯಾರಿಗೂ ನೀವು ಸೆಲ್ ಮಾಡೋರು ಇದ್ದೀರಾ, ಸೊ ನಾನು ನಿಮ್ಮ ಹತ್ರ ಪರ್ಚೇಸ್ ಮಾಡಲ್ಲ. ಇನ್ ದ್ಯಾಟ್ ವೇ ಹಿ ಕ್ಯಾನ್ ಅವಾಯ್ಡ್. ಸೊ ಯಾವಾಗ ಅಂತ ಹೇಳಿದ್ರೆ ವೆನ್ ಪಬ್ಲಿಕ್ ನೋಟಿಸ್ ಇಸ್ ಗಿವನ್. ಬಟ್ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್ ನಾವೇನು ಮಾಡ್ತೀವಿ, ನಮ್ಗೆ ಯಾವ್ದು ಇಂಟ್ರೆಸ್ಟೆಡ್ ಕಂಟೆಂಟ್ ಇರುತ್ತೆ ನ್ಯೂಸ್ ಪೇಪರಲ್ಲಿ ಅದನ್ನ ಮಾತ್ರ, ಸ್ಪೋರ್ಟ್ಸ್ ಹೆಡ್ಲೈನ್ಸ್ ಅಥವಾ ಸಮ್ವೇರ್ ಯಾವುದೋ ಬಿಸ್ನೆಸ್ ರಿಲೇಟೆಡ್ ನ್ಯೂಸ್ ಇದ್ರೆ ಮಾತ್ರ ನೋಡ್ತೀವಿ. ವಿ ಡೋಂಟ್ ಗೋ ಫಾರ್ ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಒನ್ಸ್ ಅಗೇನ್ ಮಿಸ್ಲೀಡ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಎಲ್ಲರೂ ಏನು ಮಾಡ್ತಾರೆ, ಬಿಫೋರ್ ಪರ್ಚೇಸಿಂಗ್ ದ ಪ್ರಾಪರ್ಟಿ ದೇ ವಿಲ್ ಪ್ಲೇಸ್ ಎ ಪಬ್ಲಿಕ್ ನೋಟಿಸ್. ನೆಕ್ಸ್ಟ್ ಇಸ್ ಪವರ್ ಆಫ್ ಅಟಾರ್ನಿ. ಸಿ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ವಾಟ್ ಇಸ್ ಪವರ್ ಆಫ್ ಅಟಾರ್ನಿ? ಓನರ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಯಾರು ಪ್ರಾಪರ್ಟಿ ಓನರ್ ಇದ್ದಾನೆ ಅವನೇನು ಮಾಡ್ಬೋದು ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಅವನಿಗೆ ಪವರ್ನ ಟ್ರಾನ್ಸ್ಫರ್ ಮಾಡ್ಬೋದು ರಿಗಾರ್ಡಿಂಗ್ ದ ಟೈಟಲ್ ಆಫ್ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ. ಅಂದರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂಥ ಓನರ್ಶಿಪ್ ಏನಿದೆಯಲ್ಲ ಅದನ್ನ ರಿಯಲ್ ಓನರ್ ಆದವನು ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಯಾರು ರಿಯಲ್ ಓನರ್ ಇದ್ದಾನೆ ಅವನ ಪ್ರಿನ್ಸಿಪಾಲ್ ಅಂತ ಕರಿತೀವಿ. ಸೊ ಅವನು ಬೇರೆ ಯಾವುದೋ ಕಾರಣದಿಂದ ಫಾರಿನಿಗೆ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಫಾರಿನಿಗೆ ಹೋಗ್ತಾ ಇದ್ದಾನೆ ಅಥವಾ ಏನೋ ಒಂದು ಹೆಲ್ತ್ ಆಗಿದೆ, ಅವನಿಗೇನೋ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇನ್ನೊಬ್ಬ ವ್ಯಕ್ತಿಗೆ ಅವನೇನು ಮಾಡ್ಬೋದು ಅಂದರೆ ಪವರ್ ಆಫ್ ಅಟಾರ್ನಿನ ಕೊಡ್ಬೋದು. ಅಂದರೆ ರಿಗಾರ್ಡಿಂಗ್ ದ ownership of the property he can transfer the title of ownership of the property to some other person. ಸೊ ಯಾವ ವ್ಯಕ್ತಿಗೆ ಆ ಪವರ್ನ ಕೊಡ್ತಾರೆ ಅವನ ಆ ರೀತಿಯ ಪವರ್ನ ನಾವು ಏನಂತ ಕರಿತೀವಿ ಅಂದರೆ ಪವರ್ ಆಫ್ ಅಟಾರ್ನಿ ಅಂತ ಕರಿತೀವಿ. ದ ಬಯರ್ ಹ್ಯಾಸ್ ಟು see to it that ವಾಟ್ ಟೈಪ್ ಆಫ್ ಪವರ್ ಆಫ್ ಅಟಾರ್ನಿ ಈಸ್ ವಿತ್ ದಟ್ ಪರ್ಸನ್. ಆ ಪರ್ಸನ್ ಹತ್ರ ಯಾವ ರೀತಿ ಪವರ್ ಆಫ್ ಅಟಾರ್ನಿ ಇದೆ, ಅದು ಜನರಲ್ ಪವರ್ ಆಫ್ ಅಟಾರ್ನಿನ, ಸ್ಪೆಷಲ್ ಪವರ್ ಆಫ್ ಅಟಾರ್ನಿನ. ಯಾಕಂದರೆ ಅದರಲ್ಲಿ ಜನರಲ್ ಟೈಪ್ಸಲ್ಲೇ ಬೇರೆ ಬೇರೆ ರೀತಿಯಾದ ಪವರ್ಸ್ ಬರುತ್ತೆ. ಜನರಲ್ ಪವರ್ ಆಫ್ ಅಟಾರ್ನಿಲಿ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ, ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ. ಸೊ ದ ಬಯರ್ ಹ್ಯಾಸ್ ಟು ಎಕ್ಸಾಮಿನ್ ದ ಪವರ್ ಆಫ್ ಅಟಾರ್ನಿ ಡಾಕ್ಯುಮೆಂಟ್. ಪವರ್ ಆಫ್ ಅಟಾರ್ನಿ ಡಾಕ್ಯುಮೆಂಟ್ನ ನೋಡಬೇಕಾಗುತ್ತೆ, ವೆದರ್ ದ ಪವರ್ ಆಫ್ ಅಟಾರ್ನಿ ಈಸ್ ಜನರಲ್ ಪವರ್ ಆಫ್ ಅಟಾರ್ನಿ ಆರ್ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ. ಯಾಕೆ ಅಂತ ಹೇಳಿದ್ರೆ ದ ಸ್ಟ್ಯಾಂಪ್ ಡ್ಯೂಟಿ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಪವರ್ ಆಫ್ ಅಟಾರ್ನಿ. ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಯಾವುದರ ಬೇಸ್ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಪವರ್ ಆಫ್ ಅಟಾರ್ನಿಯ ಟೈಪ್ನ ಬೇಸ್ ಮೇಲೆ ಇರುತ್ತೆ. ಜನರಲ್ ಪವರ್ ಆಫ್ ಅಟಾರ್ನಿಗೆ ದ ಸ್ಟ್ಯಾಂಪ್ ಡ್ಯೂಟಿ ಇಸ್ ಡಿಫ್ರೆಂಟ್, ಸ್ಪೆಷಲ್ ಪವರ್ ಆಫ್ ಅಟಾರ್ನಿಗೆ ದ ಸ್ಟ್ಯಾಂಪ್ ಡ್ಯೂಟಿ ಇಸ್ ಡಿಫ್ರೆಂಟ್. ನೆಕ್ಸ್ಟ್ ಚೆಕ್ ದ ಮಿನಿಮಮ್ ಟೆನ್ಯೂರ್ ಆಫ್ ಲ್ಯಾಂಡ್ ಇಫ್ ಟೇಕನ್ ಆನ್ ಲೀಸ್. ಈಗ ಲ್ಯಾಂಡ್ನ ಲೀಸಿಗೆ ತೊಗೊಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ನನಗೊಂದು 10 ವರ್ಷ ಮನೆ ಬೇಕು ಅಂದರೆ 10 ವರ್ಷಕ್ಕೆ ನೀವು ಮನೇನ ಲೀಸಿಗೆ ಹಾಕ್ಕೊಂಡ್ರಿ ಅಂದರೆ 10 years ನೀವು ಆ ಮನೇಲಿ ಇರ್ಬೋದು. ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ಲೀಸ್ ಪೀರಿಯಡ್ ಆಫ್ 10 years ಯು ಹ್ಯಾವ್ ಟು ಲೀವ್ ದ ಹೌಸ್, ಮನೇನ ಬಿಡಬೇಕಾಗುತ್ತೆ. ಹಾಗಾಗಿ
ನೀವು 10 ಇಯರ್ಸಿಗೆ ಲೀಸಿಗೆ ಹಾಕ್ಕೊಂಡಿರ್ತೀರಾ, ಅವನಿಗೆ ಅಮೌಂಟ್ ಪೇ ಮಾಡಿರ್ತೀರಾ. ಬಟ್ ಯು ಹ್ಯಾವ್ ಟು, ಈಗ ಲೀಸಿಗೆ ಪ್ರಾಪರ್ಟಿ ತೊಗೊಳ್ತಾ ಇದ್ದೀರಾ, ಇಟ್ ಮೇ ಬಿ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎರಡು ಒಟ್ಟಿಗೆ ನೀವು ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಸಿ ವಾಟ್ ಈಸ್ ದ ಮಿನಿಮಮ್ ಟೆನ್ಯೂರ್ ಆಫ್ ಯು ಹ್ಯಾವ್ ಟು ಸಿ ದ ಟೆನ್ಯೂರ್ ಆಫ್ ಲ್ಯಾಂಡ್ ಆರ್ ಪ್ರಾಪರ್ಟಿ ವಿಚ್ ಇಸ್ ಟೇಕನ್ ಆನ್ ಲೀಸ್. ಅಂದರೆ ಯಾವ ಪ್ರಾಪರ್ಟಿನ ನೀವು ಲೀಸಿಗೆ ತೊಗೊಳ್ತಾ ಇದ್ದೀರಾ ಆ ಪ್ರಾಪರ್ಟಿಯ ಟರ್ಮ್ ಎಷ್ಟು, ಲೀಸ್ ಟರ್ಮ್ ಎಷ್ಟು. ನೀವು 10 ವರ್ಷ ಅಂತ ಹೇಳಿರ್ತೀರಾ, 10 ವರ್ಷಕ್ಕೆ ನನಗೆ ಪ್ರಾಪರ್ಟಿ ಲೀಸಿಗೆ ಬೇಕು ಅಂತ ಹೇಳ್ಬಿಟ್ಟು 10 ವರ್ಷಕ್ಕೆ ಅವ್ನು ಕೊಡ್ತಾ ಇದ್ದಾನ, ಯು ಹ್ಯಾವ್ ಟು ಚೆಕ್ ದ ಡಾಕ್ಯುಮೆಂಟ್ನ ನೋಡಬೇಕಾಗುತ್ತೆ. ಹಾಗೆ ಎಗ್ರಿಮೆಂಟ್, ಎಗ್ರಿಮೆಂಟ್ ಇಸ್ ದ ಫೈನಲ್ ಸ್ಟೇಜ್ ಏನಂತ ಹೇಳಿದ್ರೆ, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಆಲ್ ದೀಸ್ ಥಿಂಗ್ಸ್, ಯು ಹ್ಯಾವ್ ಚೆಕ್ ದ ಟೈಟಲ್ ಡೀಡ್ಸ್ ಆ್ಯಂಡ್ ಯು ಹ್ಯಾವ್ ಗಾನ್ ಥ್ರೂ ದ ವೇರಿಯಸ್, ಈಗ ನೀವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನ ನೋಡಿದ್ರಿ, ಪವರ್ ಆಫ್ ಅಟಾರ್ನಿನ ನೋಡಿದ್ರಿ, ಮಾರ್ಟ್ಗೇಜ್ ಆಗಿದೆ ಅಂತ ನೋಡಿ, ಇವೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಫಾರ್ ದ ಅಗ್ರಿಮೆಂಟ್, ದಟ್ ಇಸ್ ಯು ಆರ್ ವಿಲ್ಲಿಂಗ್ ಟು ಪರ್ಚೇಸ್ ದ ಪ್ರಾಪರ್ಟಿ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್, ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಅಡ್ವಾನ್ಸ್ ಕೊಡ್ತೀರಾ, ಆ ಪ್ರಾಪರ್ಟಿನ ನನಗೆ ನೀನು ಸೆಲ್ ಮಾಡು ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಡ್ತೀರಾ. ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್. ನೀವು ಏನೇ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗಿ ನೀವು ಏನೇ ಕೆಲಸಗಳನ್ನು ನಿರ್ವಹಿಸಿ ಅದೆಲ್ಲ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ, ಅದನ್ನೇ ಅಗ್ರಿಮೆಂಟ್ ಅಂತ ಕರೆಯೋದು. ಸೊ ವಾಟ್ ದ ಅಗ್ರಿಮೆಂಟ್ ವಿಲ್ ಕಂಟೈನ್, ಇಟ್ ವಿಲ್ ಕಂಟೈನ್ ದ ಆ್ಯಕ್ಚುಯಲ್ ಕಾಸ್ಟ್ ಆಫ್ ದ ಪ್ರಾಪರ್ಟಿ. ಅಂದರೆ ನೀವು ಮಾತಾಡ್ಕೊಂಡಿರ್ತೀರ ಎಷ್ಟಕ್ಕೆ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡೋರು ಇರ್ತೀರ, 40 ಲಕ್ಷಕ್ಕೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂತ ಇರ್ತೀರ ಅಂತ ತಿಳ್ಕೊಳ್ಳಿ. ಸೊ ದ ಅಗ್ರಿಮೆಂಟ್ ಶುಡ್ ಕಂಟೈನ್ ದ ಆ್ಯಕ್ಚುಯಲ್ ಕಾಸ್ಟ್ ಆಫ್ ದ ಪ್ರಾಪರ್ಟಿ, ದ ಅಡ್ವಾನ್ಸ್ ಅಮೌಂಟ್, the property value is 40 lakh which you are willing to pay. ನೀವು ಅಡ್ವಾನ್ಸ್ ಆಗಿ ಒಂದು 2 lakhs ಕೊಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಇವನ್ ದ ಅಡ್ವಾನ್ಸ್ ಅಮೌಂಟ್ ಶುಡ್ ಬಿ ಮೆನ್ಷನ್ ಇನ್ ದ ಅಗ್ರಿಮೆಂಟ್, ದ ಟೈಮ್ ಸ್ಪ್ಯಾನ್ ವಿದಿನ್ ವಿಚ್ ದ ಆ್ಯಕ್ಚುಯಲ್ ಸೇಲ್ ಶುಡ್ ಟೇಕ್ ಪ್ಲೇಸ್. ಅಂದರೆ ಎಷ್ಟು ಸಮಯದೊಳಗೆ ನೀವು ಪರ್ಚೇಸ್ ಫುಲ್ ಅಮೌಂಟ್ ಪೇ ಮಾಡ್ತೀರಾ, ಹಾಗೆ ಪ್ರಾಪರ್ಟಿನ ಪರ್ಚೇಸ್ ಮಾಡೋರು ಇದ್ದಾರೆ. ಸೊ ವಾಟ್ ಬೀಯಿಂಗ್ ಎ ಬಯರ್, ನೀವು ಬಯರ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ, ನೀವೇನಂತೀರಾ ಅಂದರೆ 40 ಲ್ಯಾಕಿಗೆ ನಿನ್ನ ಪ್ರಾಪರ್ಟಿಗೆ ನಾನು ಪರ್ಚೇಸ್ ಮಾಡೋನಿದ್ದೀನಿ, ಸೊ ಐ ವಿಲ್ ಪೇ ಯು 2 lakh ಆಸ್ ಅಡ್ವಾನ್ಸ್ 2 lakh ಕೊಡ್ತೀನಿ, ರಿಮೈನಿಂಗ್ ಅಮೌಂಟ್ನ ನಾನು 2 months ಒಳಗೆ ಐ ವಿಲ್ ಪೇ ಅಂತ ಹೇಳ್ಬಿಟ್ಟು ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಆದರೆ, ಸೊ ದಟ್ ಈಸ್ ದ ಟೈಮ್ ಸ್ಪ್ಯಾನ್ ವಿದಿನ್ ವಿಚ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ದ ಪ್ರಾಪರ್ಟಿ. ಆ ಸಮಯದಲ್ಲಿ ನೀವು ಫುಲ್ ಅಮೌಂಟ್ ಪೇ ಮಾಡಿ ಪ್ರಾಪರ್ಟಿ ಪರ್ಚೇಸ್ ಮಾಡೋರು ಇರ್ತೀರಿ. ಸೊ ದ್ಯಾಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಅಗ್ರಿಮೆಂಟ್. ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ಡಿಫಾಲ್ಟ್ ಬೈ ಈದರ್ ಆಫ್ ದ ಪಾರ್ಟೀಸ್, ಅಂದರೆ ಇನ್ ಕೇಸ್ ಎಲ್ಲಾದರೂ ನೀವು 2 months ಒಳಗೆ ನಾನು ಫುಲ್ ಪೇಮೆಂಟ್ ಮಾಡ್ತೀನಿ ಅಂದಿರ್ತೀರಾ, ಬಯರ್ ಆದವನು ಎಲ್ಲರೂ ಪೇಮೆಂಟ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಸೆಲ್ಲರ್ ಆದವನು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಇನ್ನೇನೋ ಮೋಸ ಮಾಡ್ತಾ ಇದ್ದಾನೆ, ಇನ್ಯಾರಿಗೋ ಇನ್ನೊಂದು 10 ಜನಕ್ಕೆ ನಾನು ಅದೇ ಒಂದೇ ಪ್ರಾಪರ್ಟಿನ 10 ಜನಕ್ಕೆ ಸೆಲ್ ಮಾಡೋ ಪ್ಲಾನಲ್ಲಿ ಇದ್ದಾನೆ ಅಂತ ಆದರೆ, ಸೊ ಹಾಗೆ ಈ ರೀತಿ ಏನಾದ್ರು ಫ್ರಾಡ್ ಅಥವಾ ಫಾಲ್ಟ್ ಆಗಿದ್ದೆ ಆದರೆ ಅವಾಗ ಯಾವ ರೀತಿ ಪ್ರೊಸೀಡ್ ಆಗೋದು, ದಟ್ ಶುಡ್ ಬಿ ಮೆನ್ಷನ್ ಇನ್ ದ ಅಗ್ರಿಮೆಂಟ್. ಅಂದರೆ ನಾವು ಹೇಗೆ ಅದನ್ನ ಸಾಲ್ವ್ ಮಾಡ್ಕೊಳೋದು, ಕೋರ್ಟಿಗೆ ಹೋಗೋದಾ ಅಥವಾ ಯಾವ ರೀತಿ ಅಂತ ಹೇಳ್ಬಿಟ್ಟು ದ್ಯಾಟ್ ಶುಡ್ ಬಿ ಮೆನ್ಷನ್ ಇನ್ ದ ಅಗ್ರಿಮೆಂಟ್. ಸೊ ದೀಸ್ ಆರ್ ದ ಪ್ರೀ ರಿಜಿಸ್ಟ್ರೇಷನ್ ಕಾಂಪ್ಲಯನ್ಸಸ್. ಸೊ ಒಂದು ರಿಜಿಸ್ಟ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇದೆಲ್ಲ ಸ್ಟೆಪ್ಸ್ನ ನೋಡಬೇಕಾಗ್ತದೆ, ಅಥವಾ ಬಯರ್ ಆದವನು ಈ ರೀತಿಯಾಗಿ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ನೆಸರಿ ಸ್ಟೆಪ್ಸ್ನ ಅವನು ತೊಗೊಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೈಯರಿಗೆ ಯಾವುದೇ ರೀತಿಯಾದ ಮೋಸ ಆಗಲ್ಲ. ಸೊ ಹಿ ವಿಲ್ ನಾಟ್ ಬಿ ಚೀಟೆಡ್ ಬೈ ದ ಸೆಲ್ಲರ್, ಸೆಲ್ಲರಿಂದ ಮೋಸ ಹೋಗಲಿಕ್ಕೆ ಸಾಧ್ಯತೆ ಇರಲ್ಲ.